ಓಕೆ. ಸೊ ಕ್ಯಾಪಿಟಲೈಸೇಷನ್ ಅದನ್ನು ಒಂದು 3-4 ಸಲ ಹಾಗೆ ಹೇಳಬೇಕು, ನೋಡ್ಕೊಂಡು ಹೇಳಿ. ಕನ್ನಡ ಓದಕ್ಕೆ ಬರುತ್ತೆ ತಾನೆ ಎಲ್ರಿಗೂ ಚೆನ್ನಾಗಿ. ಕ್ಯಾಪಿಟಲೈಸೇಷನ್. ಓಕೆ, ಸ್ವಲ್ಪ ಬೇಕಾದ್ರೆ ದೊಡ್ಡದು ಮಾಡೋಣ. ಓಕೆ, ಕರೆಕ್ಟಾಗಿ ನೋಡಿ. CAPIPTLIZATION. ಕ್ಯಾಪಿಟಲೈಸೇಷನ್. ಕ್ಯಾಪಿಟಲೈಸೇಷನ್. ಓಕೆ. ಕ್ಯಾಟಗರೈಸೇಷನ್. 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 ವೆರಿ ಗುಡ್. ಕ್ರೋನೊಲಾಜಿಕಲಿ. 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 ಓಕೆ. ಸೊ ಈ ಕನ್ನಡ ನೋಡಬಾರ್ದು. ನಾನು ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಹೇಳೋದನ್ನ ಮಾತ್ರ ಕೇಳಿಸ್ಕೊಂಡು ಇಂಗ್ಲೀಷ್ ನೋಡಿಕೊಂಡೇ ಹೇಳಬೇಕು. ಓಕೆ. ನಾವು ಸಿನೆಮ್ಯಾಟಿಕಲಿ. ಸಿನೆಮ್ಯಾಟಿಕಲಿ. ಹಾಂ, ಈ ಕೆಲವು ಪದ ನಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸಿನಿಮಾ ಅನ್ನೋದು ಗೊತ್ತಿರುತ್ತೆ, ಮ್ಯಾಟಿಕಲಿ ಸೇರಿಸಿದ್ರಾಯಿತು. ಕ್ಯಾಟಗರಿ ಗೊತ್ತಿರುತ್ತೆ, ರೈಸೇಷನ್ ಸೇರಿಸಿದ್ರಾಯಿತು. ಕ್ಯಾಪಿಟಲ್ ಗೊತ್ತಿದೆ, ಐಸೇಷನ್ ಸೇರಿಸಿದ್ರಾಯಿತು. ಓಕೆ. ಸೊ ಕಾಮನ್ ಆಗಿರೋ ಪದಗಳಲ್ಲಿ ಎಕ್ಸ್ಟ್ರಾ ಅಕ್ಷರಗಳು ಸೇರಿಸಿದಾಗ ಅದು ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ, ಬಟ್ ನಮಗೆ ಗೊತ್ತಿರೋದು. ಈಗ ಎಕಾನಮಿ ಗೊತ್ತು ನಿಮಗೆ ಅಲ್ವಾ? ಸೊ ಎಕನಾಮಿಕಲಿ. 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 ಓಕೆ. ನೆಕ್ಸ್ಟ್ ಕಮರ್ಷಿಯಲ್. ಕಮರ್ಷಿಯಲ್ ಅನ್ನೋದು ಗೊತ್ತಲ್ವಾ? ಕಮರ್ಷಿಯಲ್ ಗೊತ್ತು. ಕಮರ್ಷಲೈಸೇಷನ್. 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 ನೋಡಿ, ಇಲ್ಲಿ CI ಬಂದಿದೆ. CI ಬಂದಾಗ ತುಂಬ ವರ್ಡ್ಸಲ್ಲಿ ಶ ಅಂತ ಬರುತ್ತೆ. ಸ್ಪೆಷಲ್, ಕಮರ್ಷಿಯಲ್, ಆಮೇಲೆ ರೇಷಲ್, ಫೇಶಿಯಲ್. ಸೊ CI ಅದು ನಿಮಗೆ ಫೋನೋಗ್ರಾಮಲ್ಲಿ ಆ ವರ್ಡ್ಸ್ ಯಾವ್ದ್ಯಾವುದು ಅಂತ ಗೊತ್ತಾಗುತ್ತೆ. ಓಕೆ. ಸೊ ಕಮರ್ಷಲೈಸೇಷನ್. ಕಮರ್ಷಲೈಸೇಷನ್ 6 ಸಿಲೆಬಲ್ಸ್ ಇದೆ ನೋಡಿ. 1 2 3 4 5 6 ಇವೆಲ್ಲ 6 ಸಿಲೆಬಲ್ಸ್. ಓಕೆ. ನಾವು ಇಲ್ಲೆಜಿಟಿಮಸಿ. 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 ಹಾಂ. ಲೆಜಿಟಿಮೈಸೇಷನ್. 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 ಇಲ್ಲಿ ಇದನ್ನು ನೋಡ್ಕೊಳ್ಳಿ. ಲೆಜಿಟಿಮೈಸೇಷನ್. 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 ಓಕೆ. ನ್ಯಾಷನಲೈಸೇಷನ್. 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 ಐಡಿಯಲೈಸೇಷನ್. 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 differentiated. differentiated. ಈಗ ನಾನು ಹೇಳೋ ಥರ ಹೇಳ್ತಾ ಇಲ್ಲ, ನೀವು ಒಂದೇ ಸಲ ಹೇಳ್ತಾ ಇದ್ದೀರಾ. ಆ ಥರ ಹೇಳಿಬಿಟ್ಟು ಆಮೇಲೆ ಕಂಪ್ಲೀಟ್ ಹೇಳಬೇಕು. ಡಿಫರೆನ್ಷಿಯೇಟೆಡ್. 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 ಓಕೆ. ಓಕೆ. ಸೊ ಇದನ್ನು ಬರ್ಕೊಳ್ಳಿ. 5 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ, ಇದನ್ನು ಬರ್ಕೊಳ್ಳಿ ಇದರಲ್ಲಿ. ಓಕೆ.
ಓಕೆ, ಸೊ ಇದೆಲ್ಲ ಮೈಕ್ ಆನಲ್ಲಿದೆಯಾ? ಇದೆಲ್ಲ ಯಾಕೆ ಕಲಿತಿದ್ವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ನೀವು ದೊಡ್ಡ ದೊಡ್ಡ ಪಾಠಗಳು ಓದಬೇಕಾದ್ರೆ ಅದರಲ್ಲಿ ದೊಡ್ಡ ದೊಡ್ಡ ಪದಗಳು ಬರುತ್ತೆ. ಈಗ ನೀವು ಚಿಕ್ಕ ಪಾಠಗಳನ್ನು ಓದಿದಿರಲ್ವಾ, ಬಾಬ್ಸ್ ಪೆಟ್ಸ್, ಮೇಕಿಂಗ್ ಕುಕೀಸ್, ಫೀಲ್ ಯಾವುದದು ಕ್ಲೌಡ್ಸ್, ಆಮೇಲೆ ಬ್ಲ್ಯಾಂಕೆಟ್ ಅಡ್ವೆಂಚರ್. ಸೊ ಈ ಥರ ಸಣ್ಣ ಸಣ್ಣ ಪಾಠಗಳನ್ನು ಓದ್ತಾ ಬಂದಿದ್ರಿ. ಅದರಲ್ಲೆಲ್ಲ ಸಣ್ಣ ಸಣ್ಣ ವರ್ಡ್ಸ್ ಇರುತ್ತೆ. ಈಗ ದೊಡ್ಡ ಪಾಠನ ಓದಬೇಕಾದ್ರೆ, ಅಂದರೆ ದೊಡ್ಡ ಪದಗಳು ಇರುವಂತಹ ಪಾಠ ಓದಬೇಕಾದ್ರೆ, ಈಗ ನ್ಯೂಸ್ ಪೇಪರೆಲ್ಲ ಓದಬೇಕಾದ್ರೆ ಅಥವಾ ದೊಡ್ಡ ದೊಡ್ಡ ಪುಸ್ತಕಗಳಲ್ಲಿ ದೊಡ್ಡ ಪಾಠ ಇರುತ್ತೆ, ವರ್ಡ್ಸ್ ದೊಡ್ಡದು, ಒಟ್ಟು ದೊಡ್ಡ ವರ್ಡ್ಸನ್ನು ಓದಬೇಕಾದ್ರೆ ಅದನ್ನು ಓದೋ ರೀತಿ ಇದು ಸಿಲೆಬಲ್. ಅದರಲ್ಲೇ ನಿಮಗೆ ಯಾವುದಾದ್ರೂ ಸೈಲೆಂಟ್ ವರ್ಡ್ಸ್ ಬರ್ಬೋದು. ಈ ದೊಡ್ಡ ದೊಡ್ಡ ವರ್ಡ್ಸಲ್ಲೆಲ್ಲ ಸೈಲೆಂಟ್ ವರ್ಡ್ಸ್ ಬರೋದಿಲ್ಲ, ಸಣ್ಣ ಸಣ್ಣ ವರ್ಡ್ಸಲ್ಲೇ ಸೈಲೆಂಟ್ ವರ್ಡ್ಸ್ ಬರೋದು. ಆಮೇಲೆ ಫೋನೋಗ್ರಾಮ್ ಬರ್ಬೋದು ಅದರಲ್ಲಿ. ಓಕೆ, ಸೊ ಅದನ್ನೆಲ್ಲ ನಾವು ಕವರ್ ಮಾಡಬೇಕು ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ಒಂದು ಇಂಗ್ಲೀಷ್ ಇದನ್ನು ಓದಬೇಕು ಅಂತ ಹೇಳಿದ್ರೆ ಸಿಲೆಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಂದರೆ ರೀಡಿಂಗಿಗೆ ಸಹಾಯ ಮಾಡುತ್ತೆ. ಇದರಲ್ಲಿ ಹೊಸದೇನೂ ಇಲ್ಲ, ನೀವು ಕಲ್ತಿರೋದೇ ಇರೋದು, ಹೊಸದೇನೂ ಇಲ್ಲ. ದೊಡ್ಡ ಪದನ ಬಿಡಿಸಿ ಓದೋದು ನಮಗೆ ಅದು ಅಭ್ಯಾಸ ಆಗಬೇಕು, ಪ್ರಾಕ್ಟೀಸ್ ಆಗಬೇಕು ಅನ್ನೋದೇ ಒಂದು ಉದ್ದೇಶ. ಓಕೆ, ಹಾಂ, ಇದೆಲ್ಲ ಬರ್ಕೊಂಡ್ರಲ್ವಾ? ಕ್ಯಾಪಿಟಲೈಸೇಷನ್ ಇದಾಯ್ತಲ್ವಾ? ಓಕೆ, ನೆಕ್ಸ್ಟ್ ಬಂದು 5 ಸಿಲೆಬಲ್ಸಲ್ಲೇ ಇನ್ನೂ ಒಂದಷ್ಟು ವರ್ಡ್ಸ್ ಇದ್ದಾವೆ, ಅದನ್ನು ನೋಡೋಣ. ಓಕೆ, 5 ಸಿಲೆಬಲ್ಸಲ್ಲಿ ಇನ್ನೊಂದಷ್ಟು ವರ್ಡ್ಸ್ ಇದೆ, ನೋಡೋಣ. ಓಕೆ, ಇಲ್ಲಿ ನೋಡಿ, ಹಿ ಪೋ ಪಾ ಟ ಮಸ್, ಹಿಪೋಪಾಟಮಸ್. ಇದು CVC ಅಥವಾ CCV ನಿಮಗೆ ಸರಿಯಾಗಿ ಗೊತ್ತಿದೆಯಾ? ನಿಮಗೆ ಈಸಿಯಾಗಿ ಓದ್ಬೋದು ಇದನ್ನು. ಹಿಪೋಪಾಟಮಸ್, ಹಿಪೋಪಾಟಮಸ್. ಓಕೆ, ಸೊ ಅದನ್ನು ಫಸ್ಟಿಗೆ ನಾವು ಡಿವೈಡ್ ಮಾಡ್ಕೋಬೇಕು. ನಾವು ಎಲ್ಲಿಗೆ ನಾವು ನಿಲ್ಲಿಸಬೇಕು. ಅಥವಾ ಈಗ ನೋಡಿ, ಇದೆಷ್ಟು ಸಿಲೆಬಲ್? 5 ಸಿಲೆಬಲ್ ಅಲ್ವಾ? ಈಗ 6 ಸಿಲೆಬಲ್ಸ್ ನಾನು ಹೇಳಿದ್ನಲ್ವಾ, 6 ಸಿಲೆಬಲ್ಸ್ ಒಂದು ಕೆಲಸ ಮಾಡೋಣ. 6 ಸಿಲೆಬಲ್ಸನ್ನು ಓದೋದು ಹೇಗೆ? ಕನ್ನಡದಲ್ಲಿ ಒಂದು ವೇಳೆ ಕನ್ನಡದಲ್ಲಿ ಒಂದು ದೊಡ್ಡ ಪದನ ಹೇಳಿ ನೋಡೋಣ. ಸ್ವಲ್ಪ ದೊಡ್ಡದಾಗಿರುವಂತಹ ಪದ ಯಾವುದಾದ್ರೂ ಹೇಳಿದ್ದು, ಸ್ವಲ್ಪ ದೊಡ್ಡದಾಗಿರಬೇಕು. ಯಾವುದಾದ್ರು ಒಂದು ಪದ ಹೇಳಿ. ಹಾಂ, ನಿಷ್ಪಕ್ಷಪಾತ. ಶಂಕರನಾರಾಯಣ, ಅದು ಅದು ಚಿಕ್ಕ ಪದನೇ. ನಿಷ್ಪಕ್ಷಪಾತ ಇದರಲ್ಲಿ ಎಷ್ಟಿದೆ? 1 2 3 4 5 ಸಿಲೆಬಲ್ ಇದೆ. 6 7 ಸಿಲೆಬಲ್ ಇರುವಂಥದ್ದು ಯಾವ್ದಾದ್ರು ಹೇಳಿ ಸ್ವಲ್ಪ. ಬ್ರಹ್ಮಲಿಂಗೇಶ್ವರ, ಬ್ರಹ್ಮಲಿಂಗೇಶ್ವರ. ಹಾಂ, ಓಕೆ. ಸೊ ಬ್ರಹ್ಮಲಿಂಗೇಶ್ವರ ಅಂತ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಫಸ್ಟ್ ಏನು ಹೇಳ್ಕೊಡ್ತೀರ ಅವರಿಗೆ? ನಮಗೆ ಈಸಿಯಾಗಿ ಸಿಗುವಂಥದ್ದೇನು ಇದರಲ್ಲಿ? ಬ್ರಹ್ಮಲಿಂಗೇಶ್ವರದಲ್ಲಿ ಯಾವ ಯಾವ ಅಕ್ಷರ, ಯಾವ ಪದಗಳಿಂದ ಅದು ಬ್ರಹ್ಮಲಿಂಗೇಶ್ವರ ಅಂದರೆ ಒಂದಷ್ಟು ಪದಗಳನ್ನು ಸೇರಿಸಿ ಅದೊಂದು ದೊಡ್ಡ ಪದ ಆಗಿದೆ. ಆ ಪದಗಳು ಯಾವುದು? ಬ್ರಹ್ಮ ಅನ್ನೋದು ಒಂದು ಪದ, ಲಿಂಗ ಅನ್ನೋದು ಒಂದು ಪದ, ಈಶ್ವರ. ಓಕೆ, ಸೊ ಬ್ರಹ್ಮ, ಲಿಂಗ, ಈಶ್ವರ ಅದು ಏನಾಗಿದೆ? ಒಟ್ಟಿಗೆ ಸೇರಿಸಿದಾಗ ಬ್ರಹ್ಮಲಿಂಗೇಶ್ವರ ಆಗಿದೆ. ಸೊ ಫಸ್ಟ್ ನಿಮಗೆ ಬ್ರಹ್ಮ ನಮಗೆ ಹೇಳಲಿಕ್ಕೆ ಬರುತ್ತಾ? ಲಿಂಗ ಹೇಳಲಿಕ್ಕೆ ಬರುತ್ತಾ? ಲಿಂಗ ಅಂತ ಹೇಳಲಿಕ್ಕೆ ಬರುತ್ತಾ? ಈಶ್ವರ ಅಂತ ಹೇಳಲಿಕ್ಕೆ ಬರುತ್ತಾ? ಹೌದು ತಾನೇ? ಅದು ನಮಗೆ ಗೊತ್ತಿರಬೇಕು. ಸೊ ಈ ಪದಗಳೆಲ್ಲ ಗೊತ್ತಿದ್ದಾಗಲೇ ನಮಗೆ ಅದನ್ನು ದೊಡ್ಡ ಪದಗಳಾಗಿ ಬ್ರಹ್ಮಲಿಂಗೇಶ್ವರಾಶ್ರಮ ಅಥವಾ ಆಶ್ರಮ ಅಂತ ಇನ್ನೊಂದು ಸೇರಿಸ್ಬೇಕಾದ್ರೆ ಬ್ರಹ್ಮಲಿಂಗೇಶ್ವರ ಆಶ್ರಮ. ಸೊ ಆಶ್ರಮ ಸಪ್ರೇಟಾಗಿ ಬಂದುಬಿಡುತ್ತೆ. ಅದಕ್ಕೆ ನಾವು ಸೇರಿಸ್ಬೇಕಾದ್ರೆ ಏನಾಗುತ್ತೆ? ಅದು ಇನ್ನೂ ದೊಡ್ಡ ಪದ ಆಗುತ್ತೆ. ಓಕೆ, ಸೊ ನಮಗೆ ಫಸ್ಟ್ ನಾವು ಅದನ್ನು ಏನು ಮಾಡ್ತೀವಿ? ಬ್ರಹ್ಮ, ಈಗ ನೀವು ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದಾದರೆ ಬ್ರಹ್ಮ ಲಿಂಗೇಶ್ವರ, ಬ್ರಹ್ಮಲಿಂಗೇಶ್ವರ. ಸೊ ಫಸ್ಟ್ ಬ್ರಹ್ಮ ಪ್ರಾಕ್ಟೀಸ್ ಮಾಡಿ. ಬ್ರಹ್ಮ ಬ್ರಹ್ಮ ಬ್ರಹ್ಮ, ಲಿಂಗೆ ಲಿಂಗೆ ಲಿಂಗೇಶ್ವರ ಶ್ವರ ಶ್ವರ, ಬ್ರಹ್ಮಲಿಂಗೆ. ಸೊ ಆಮೇಲೆ 2 ಕೂಡಿಸ್ಬೇಕು, 2 ಸಿಲೆಬಲ್ ಕೂಡಿಸಿ.
ಬ್ರಹ್ಮಲಿಂಗೇಶ್ವರ, ಬ್ರಹ್ಮಲಿಂಗೇಶ್ವರ, ಬ್ರಹ್ಮಲಿಂಗೇಶ್ವರ. ಅದೇ ಥರ ಇಲ್ಲೂ ನೀವು ಕ್ಯಾ 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 ಪಿ 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 ಟ ಟ ಟ ಈ ಥರ ಹೇಳ್ತಾ ಹೋದ್ರೂ ಆಮೇಲೆ ಏನು ಮಾಡಬೇಕು, ಎರಡೆರಡು ಸಿಲಬಲ್ಸು ಕೂಡಿಸ್ಕೋಬೇಕು. ಎರಡೆರಡು ಸಿಲಬಲ್ಸ್ ಕೂಡಿಸಿ ಕ್ಯಾಪಿಟಲೈಸೇಷನ್, ಕ್ಯಾಪಿಟಲೈಸೇಷನ್. ಫಸ್ಟಿಗೆ ಹೆಂಗೆ ಹೇಳ್ತೀರಾ, ಕ್ಯಾಪಿಟಲೈಸೇಷನ್ ಹೀಗೆ ಹೇಳಬೇಕೆ ಹೊರತು ನೀವು ಸಿ ಇಂದ ಸ್ಟಾರ್ಟ್ ಮಾಡೋದಲ್ಲ. ಆ್ಯಪ್ ಇಟ್ ಆ ಈ ಥರ ಈ ಲೆವೆಲಲ್ಲಿ ಮಾಡಬಾರ್ದು. ಈ ಲೆವೆಲಲ್ಲಿ ಅಟ್ಲೀಸ್ಟ್ ಎರಡೆರಡು ಅಕ್ಷರಗಳು ಒಂದು ಸಿಲಬಲ್, ಕ್ಯಾಪಿಟಲೈಸೇಷನ್ ಹಾಗೆ ಒಂದು 4 ಸಲ ಹೇಳಿ. ಆಮೇಲೆ ಏನು ಮಾಡಬೇಕು, 2 ಸಿಲಬಲ್ ಕೂಡ್ಸೋಕ್ಕಾಗುತ್ತಾ ಅಂತ ನೋಡಬೇಕು. ಕ್ಯಾಪಿಟಲೈಸೇಷನ್, ಕ್ಯಾಪಿಟಲೈಸೇಷನ್. ಓಕೆ, ಆಮೇಲೆ 3 ಸಿಲಬಲ್ ಇದರಲ್ಲೂ ನೋಡಿ, ಕ್ಯಾಟಗರೈಸೇಷನ್, ಕ್ಯಾಟಗರೈ. ಓಕೆ, ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಸೊ ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ. ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಯಾವಾಗಲೂ ಶಯನ, ದೀಪ ಇವರೇ ಮೈಕ್ ಆನ್ ಮಾಡ್ಕೊಳ್ತೀರಾ, ಬೇರೆ ಯಾರೂ ಇಲ್ವಾ? ಹಾಂ, ಸುನೀತಾ. ಓಕೆ, ಕ್ಯಾಟಗರೈಸೇಷನ್ ಈ ಥರ ಹೇಳಕ್ಕೆ ಟ್ರೈ ಮಾಡಿ. ಕ್ಯಾಟಗರೈಸೇಷನ್. ಹಾಂ, ಸೊ ಈಗ ಹಾಗೆ ಈಗ 3 ಒಟ್ಟಿಗೆ ಹೇಳೋಕ್ಕಾಗುತ್ತಲ್ವಾ. ಕ್ಯಾಟಗರೈಸೇಷನ್, ಕ್ಯಾಟಗರೈಸೇಷನ್, ಕ್ಯಾಟಗರೈಸೇಷನ್. ಫಸ್ಟು ಹಾಗೆ ಕ್ರೋನೊಲಾಜಿಕಲಿ, ಕ್ರೋನೊಲಾಜಿಕಲಿ, ಕ್ರೋನೊಲಾಜಿಕಲಿ. ವೆರಿ ಗುಡ್. ಸೊ ಈ ಥರ ಮಾಡೋದ್ರಿಂದ ನಿಮ್ಮದು ಸ್ಪೀಡು ಜಾಸ್ತಿ ಆಗುತ್ತೆ. ನಾವು ಕ್ರೋನೊಲಾಜಿಕಲಿ ಇದು ಒಂದೊಂದೇ ಸಿಲಬಲ್ನ ಹೇಳ್ತೀವಲ್ವಾ. ನೆಕ್ಸ್ಟ್ ಏನು ಮಾಡಬೇಕು, ಕ್ರೋನೊಲಾಜಿಕಲಿ, ಆವಾಗ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ರೋನೊಲಾ ಒಟ್ಟಿಗೆ ಹೇಳ್ತಾ ಇದ್ದೀವಿ, 3 ಸಿಲಬಲ್ನು ಹೇಳ್ತಾ ಇದ್ದೀವಿ. ಓಕೆ, ಕ್ರೋನೊಲಾಜಿಕಲಿ, ಕ್ರೋನೊಲಾಜಿಕಲಿ, ಆಮೇಲೆ ಕ್ರೋನೊಲಾಜಿಕಲಿ. ಸೊ ನಮ್ಮ ತಾಳನ ಜಾಸ್ತಿ ಮಾಡೋದು, ತಾಳ ಅಂದ್ರೇನು ಗತಿ ಜಾಸ್ತಿ ಮಾಡೋದು. ಕ್ರೋನೊಲಾಜಿಕಲಿ, ಅಥವಾ ನೀವು ಒಂದೊಂದು ಚಪ್ಪಾಳೆಗೆ 2 ಸಿಲಬಲ್ ಹೇಳೋದಾದರೆ ಕ್ರೋನೊಲಾಜಿಕಲಿ. ಫಸ್ಟು ಕ್ರೋನೊಲಾಜಿಕಲಿ, ಈ ತಾಳ ಹಾಗೆ ಇರಲಿ, ಗತಿ ಚೇಂಜ್ ಮಾಡಬೇಕು. ಕ್ರೋನೊಲಾಜಿಕಲಿ. ಓಕೆ, ಕ್ರೋನೊಲಾಜಿಕಲಿ. ಅರ್ಥ ಆಯ್ತಾ? ಸೊ ಈಗ ನಮಗೆ ನಮ್ಮ ಬ್ರೈನ್ ಹಾಗೆ ವರ್ಕ್ ಆಗೋದು. ತಾಳಬದ್ಧವಾಗಿ ನಾವು ಕರೆಕ್ಟಾಗಿ ಯಾವುದಾದ್ರೂ ಮಾಡಿದ್ರೆ ಅದು ಕರೆಕ್ಟಾಗಿ ನಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ನೀವು ಚಪ್ಪಾಳೆನ ಸ್ಪೀಡಾಗಿ ಹೊಡೆಯೋದ್ರ ಬದಲು ಚಪ್ಪಾಳೆನ ನಿಧಾನಕ್ಕೆ ಹೊಡೀರಿ. ಚಪ್ಪಾಳೆಯ ಸಂಖ್ಯೆ ಕಡಿಮೆ ಆಗಬೇಕು. ಫಸ್ಟಿಗೆ ನೀವು 6 ಚಪ್ಪಾಳೆ ಹೊಡಿತೀರಾ, ವಿಚ್ ಈಸ್ 6 ಸಿಲಬಲ್ಸ್. 1 ಕ್ರೋನೊಲಾಜಿ, ಹೇಳಿ ನನ್ನ ಜೊತೆನೇ ಹೇಳಿ, ಕ್ರೋನೊಲಾಜಿಕಲಿ. ಈಗ ನಾನು 6 ಚಪ್ಪಾಳೆ ಹೊಡೆದೆ, ರೈಟ್? ಅದೇ ಥರ ಕ್ರೋನೊಲಾಜಿಕಲಿ, ಈಗ ನಾನು 3 ಹೊಡೆದೆ ಅಲ್ವಾ? ಸೊ ಆ ಸ್ಪೀಡು. ಆಮೇಲೆ ಕ್ರೋನೊಲಾಜಿಕಲಿ, ಸೊ 2 ಚಪ್ಪಾಳೆ ಹೊಡೆದೆ, ಕ್ರೋನೊಲಾಜಿಕಲಿ. ಅಲ್ಲಿಗೆ ಈಗ ನಾವೇನು ಮಾಡ್ತಾ ಇದ್ವಿ, ಕ್ರೋನೊಲಾ ಒಂದು ಹೇಳ್ತಾ ಇದ್ವಿ, ಒಂದು ಸಲ ಹೇಳ್ತಾ ಇದ್ವಿ, ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಜಿಕಲಿ ಹೇಳ್ತಾ ಇದ್ವಿ, ರೈಟ್? ಸೊ ಆಮೇಲೆ ಲಾಸ್ಟಿಗೆ ಒಂದೇ ಚಪ್ಪಾಳೆಗೆ ಕ್ರೋನೊಲಾಜಿಕಲಿ. ಹಾಂ, ಈ ಥರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಈ ಥರದ ವರ್ಡ್ಸನ್ನು ಕಲಿಬೋದು. ಓಕೆ, ಸೊ ಇದು ಜಸ್ಟ್ ನಿಮಗೆ ರ್ಯಾಂಡಮ್ ಆಗಿ ನಾನು ಕೊಡ್ತಾ ಇದ್ದೀನಿ. ಭಾಳಷ್ಟು ವರ್ಡ್ಸ್ ಇದ್ದಾವೆ. ಈ ಸದ್ಯಕ್ಕೆ ಈ ಲೆವೆಲ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಪಾಠ ಬರುತ್ತಲ್ವಾ, ಸೊ ಇದೇ ವರ್ಡ್ಸನ್ನು ಇದೇ ಥರದ ವರ್ಡ್ಸನ್ನು ಯೂಸ್ ಮಾಡಿ ಪಾಠ ಇರುತ್ತೆ. ಆ ಪಾಠದಲ್ಲಿ ನಿಮಗೆ ಸ್ಪೀಡಾಗಿ ಓದೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಿಮಗೆ ಇದನ್ನು ಇಲ್ಲೇ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಪಾಠ ಬಂದಾಗ ಪಾಠದಲ್ಲಿ ಅದು ತಡವರಿಸ್ತಾ ಇರಬೇಕಾಗುತ್ತೆ. ಓಕೆ, ಹಾಗೆ ಇಲ್ಲಿ ನೋಡಿ, ಅಂದರೆ ನಿಮಗೆ ಗೊತ್ತಿರೋದನ್ನು ಫಸ್ಟ್ ನಾವು ಹೇಳಿಬಿಡ್ಬೇಕು. ಕ್ಯಾಪಿಟಲ್ ಎಲ್ಲರಿಗೂ ಗೊತ್ತು,
ಸೊ ಕ್ಯಾಪಿಟಲೈಸೇಷನ್ ಗೊತ್ತಿರೋದನ್ನು ಫಸ್ಟ್ ನಾವು ಹೇಳಿಬಿಡಬೇಕು. ಕ್ಯಾಪಿಟಲೈಸೇಷನ್. ಕ್ಯಾಟಗರಿ ಗೊತ್ತು, ಕ್ಯಾಟಗರೈಸೇಷನ್. ಕ್ರೋನೋ ಇದು ಗೊತ್ತಿರಲಿಕ್ಕಿಲ್ಲ, ಅದು ಯಾವುದು ಗೊತ್ತಿಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಸಿನಿಮಾ ಎಲ್ರಿಗೂ ಗೊತ್ತು. ಸೊ ಸಿನಿಮಾ ಅನ್ನೋದನ್ನು ಈಸಿಯಾಗಿ 3 syllable ವರ್ಡನ್ನು ನೀವು ಮಾ ಅಂತ ಹೇಳೋ ಅವಶ್ಯಕತೆ ಇದೆಯಾ? ಇಲ್ಲ. ಯಾಕೆಂದರೆ ಯು ಆಲ್ರೆಡಿ ನೋ ದ್ಯಾಟ್, ನಿಮಗೆ ಆಲ್ರೆಡಿ ಗೊತ್ತು ಸಿನಿಮಾ ಅನ್ನೋದು ನಿಮ್ಗೆ ಗೊತ್ತು. ಸೊ ಇನ್ನು ಉಳಿದಿರೋದು ಹೇಳಬೇಕಷ್ಟೇ. ಸೊ ಸಿನಿಮಾನ ಇಲ್ಲಿಂದ ತಗೊಳ್ಳೋಣ. ಸಿನಿಮ್ಯಾಟಿಕಲಿ ಯಾ ಓಕೆ. ಎಕಾನಮಿ ಗೊತ್ತು ನಿಮಗೆ, ಎಕಾನಮಿಕಲಿ ಓಕೆ. ಸೊ 4 syllables 3 syllable ಒಟ್ಟಿಗೆ ಹೇಳ್ಬೋದು, ಮತ್ತು 3 syllable ಒಟ್ಟಿಗೆ ಹೇಳ್ಬೋದು. ಅವಾಗ ಏನಾಗುತ್ತೆ, ನಿಮ್ಮದು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಎಕಾನಮಿ ನೋಡಿ, ಎಕಾನಮಿಕಲಿ ಇದು ಸ್ಟಾರ್ಟಿಂಗಲ್ಲಿ ಓದೋದು. ಆಮೇಲೆ ಎಕಾನಮಿಕಲಿ. ನೆಕ್ಸ್ಟ್ ಏನು ಮಾಡ್ತೀರಾ? ಎಕನಾಮಿಕಲಿ. ಸೊ ಸಿಲೆಬಲ್ಸನ್ನು ನೀವು ಕೂಡಿಸಿದಾಗ ಏನಾಗುತ್ತೆ, ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ. ಸೊ ಆ 6 syllable ಯಾವುದು? ನೀವು ಎಷ್ಟು ಅಲ್ಲ ನೀವು ಬರೆಯೋದ್ರಲ್ಲೇ ನೀವು ಹೇಗೆ ಇದು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಈಸಿಯಾಗಿ ಬರೀತೀರಾ ಅಲ್ವಾ? ನೀವು ಓದೋದನ್ನು ಯಾವ ಥರ ಓದ್ತೀರಾ ಮತ್ತು ಬರೆಯೋದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಎಷ್ಟು ನಿಮಿಷ ಅನ್ನೋದು ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ನಿಮಿಷದಲ್ಲಿ ಬೇಕಾದ್ರೆ ಬರಿಬೋದು. ಈಗ ಟೈಮ್ ತೊಗೊಂಡು ನಿಮಗೆ ಲೇಟಾಗಿ ಬರಿಬೋದು. ಈಗ ನಿಮಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ, ನೀವು ಈ ಪದಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಬರಿಬೋದು. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನೀವು ಸೌಂಡನ್ನು ಹುಡುಕಬೇಕಾಗುತ್ತೆ, ಯಾವ ಸೌಂಡಿಗೆ ಯಾವ ಅಕ್ಷರ ಬರಿಬೇಕು. ಓಕೆ. ಈಗ ಉದಾಹರಣೆಗೆ ಎಕನಾಮಿಕಲಿ ಅಂತ ನಾವು ಬರಿಬೇಕಾದ್ರೆ ಸೌಂಡ್ ಏನಿದೆ, ಎ ಇ ಕ ಸಿ ಅ ಓ ನ ಅ ಓ ಮ್ ಇ ಮ್ ಎಮ್ ಇ ಕ ಲಿ. ನೋಡಿ, ನೀವಾಗೆ ಅದನ್ನು ಇದು ಮಾಡಬೇಕು, ನೀವು ಡಿಕೋಡ್ ಮಾಡಬೇಕು. ನೀವು ಶಬ್ದದಿಂದ ಅಕ್ಷರಕ್ಕೆ ಡಿಕೋಡ್ ಮಾಡಬೇಕು. ಎಕಾ ಅಂತ ನಾನು ಹೇಳಿದಾಗ ECO ಅಂತ ಬರೆಯೋಕ್ಕೆ ಬರಬೇಕದು. NO ಇದೆಲ್ಲ ಎಲ್ಲಿ ಇದು ಫಸ್ಟ್ ಪಾಠದಿಂದ ಇದೇ ಥರ ನಡೀತಾ ಇದೆ ಅಲ್ವಾ? ಫಸ್ಟ್ ಪಾಠದಿಂದ ಇದೇ ಮಾಡ್ತಾಯಿದ್ದೀವಿ ನಾವು. ಬ್ಲೆಂಡಿಂಗ್ ಯಾವುದು ಕಾನ್ಸನೆಂಟ್ ವಾವೆಲ್ ಕಾನ್ಸನೆಂಟ್ CVC ಅದೇ ಇರೋದು ಇದರಲ್ಲೂ. ಇಲ್ಲಿ ಯಾವುದು ಏನದು? CI ಏನದು? ಕಾನ್ಸನೆಂಟ್ ವಾವೆಲ್. ಅದು ಒಂದು ಕಾನ್ಸನೆಂಟ್ ಇದೆ, ವಾವೆಲ್ ಇದೆ. ಕ್ಯಾಸೆ ಯಾವುದು? ಸಿ ಕಾಕ್. ಇದು ನಿಮಗೆ ಗೊತ್ತಾ? ಆವಾಗ ನೀವು ಕರೆಕ್ಟಾಗಿ ಸಿ ಬರೀತೀವಿ. ಓಕೆ. ಕೆಲವು ಸಲ ಸಿ ಬದಲು ನಾವು SI ಅಂತಲೂ ಬರಿತೀವಿ. ಅದು ಯಾವಾಗ ಗೊತ್ತಾಗುತ್ತೆ? ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಲ್ವ, ಪದನ ನೀವು ಪ್ರಾಕ್ಟೀಸ್ ಮಾಡಿದ ಮೇಲೆ ಮತ್ತು ಆ ಪದದ್ದು ಸ್ವಲ್ಪ ಅಕ್ಷರಗಳಾದರೂ ನೆನಪಿರಬೇಕಲ್ವಾ? ಓಕೆ. ಹಾಗೆ ರೈಟ್. ಇದ್ಯಾಕೆ ಬಂತು ಬ್ರಹ್ಮಲಿಂಗೇಶ್? ಇದನ್ನು ನಾನು ಹೇಳಿದ್ದು ಗೊತ್ತಾಯ್ತಲ್ವಾ? 6 syllable ಇದ್ದರೆ 3 syllableನ ಫಸ್ಟಿಗೆ ಹೇಳಿ, ಮತ್ತು 3 syllableನ ಆಮೇಲೆ ಹೇಳೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಸಿನಿಮಾ ಆಲ್ರೆಡಿ ಗೊತ್ತಿರೋದ್ರಿಂದ ಟಿಕಲಿ ಸೇರಿಸಿದ್ರೆ ಆಯಿತು. ಸಿನಿಮ್ಯಾಟಿಕಲಿ. ಹಾಸ್ಪಿಟಲೈಸೇಷನ್. ಹಾಸ್ಪಿಟಲ್ ನಿಮಗೆ ಗೊತ್ತು, ಐಸೇಷನ್ ಸೇರಿಸಿದ್ರೆ ಆಯಿತು. ಹಾಸ್ಪಿಟಲೈಸೇಷನ್. ಓಕೆ. ಆಮೇಲೆ ಇಲ್ಲಿ ನೋಡಿ, ಕಮರ್ಷಲೈಸೇಷನ್. ಈಗ ಮ್ಯೂಟ್ ಮಾಡ್ಕೊಳ್ಳಿ. ಕಮರ್ಷಲೈಸೇಷನ್. ಫಸ್ಟಿಗೆ ಹೆಂಗೆ ಹೇಳ್ತೀರಾ? ಕಮರ್ಷಲೈಸೇಷನ್ ಅಥವಾ ಕಮರ್ಷಲೈಸೇಷನ್. ಸೊ 2 ತಗೊಳ್ಳಿ. ಕಮರ್ಷಲೈಸೇಷನ್. ಇಲ್ಲೇ ಮೆಸ್ಸಿ. ಎಲ್ಲದೂ ನೋಡಿ ಪ್ರಾಕ್ಟೀಸ್ ಮಾಡಲೇಬೇಕು. ನಿಮಗೆ ಯಾವುದು ಸುಮ್ಮನೆ ಮ್ಯಾಜಿಕಲ್ಲಿ ಬರೋದಿಲ್ಲ. ಯು ನೀಡ್ ಟು ಪ್ರಾಕ್ಟೀಸ್. ನಿಮಗೆ ಗೊತ್ತಾಗ್ಬೋದಷ್ಟೇ, ಇದು ಹಿಂಗೆ ಓದಬೇಕು, ಇದು ಹಿಂಗೆ ಓದಬೇಕು ಅಂತ. ಬಟ್ ನೀವು ಇದರಲ್ಲಿ ಕನ್ನಡ ತೆಗೆದುಬಿಟ್ರೆ ಇಂಗ್ಲೀಷಲ್ಲಿ ಓದಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರೋದು. ಅದು ಯಾವುದು ಮ್ಯಾಜಿಕ್ ಇಲ್ಲ ಅಂತ ನಾನು ಫಸ್ಟಿಗೆ ಹೇಳಿದ್ದೀನಿ. ಯು ಹ್ಯಾವ್ ಟು ಪ್ರಾಕ್ಟೀಸ್.
ಹೆಂಗೆ ಬರುತ್ತೆ, ಯಾವಾಗ ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ, ಅದು ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಪ್ರತಿದಿನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ, ಇವತ್ತಿದ್ದು ಕ್ಲಾಸನ್ನು ನಾಳೆ ಇವತ್ತು ನೈಟ್ ಕೂತ್ಕೊಂಡಿಲ್ಲ ನಾಳೆ ಫುಲ್ ಅದಕ್ಕೆ ಇದು ಮಾಡಿ ಫುಲ್ ಅಲ್ಲ, ಐ ಮೀನ್ ನಿಮಗೆ ಟೈಮ್ ಸಿಕ್ಕಿದಾಗ ಅಟ್ಲೀಸ್ಟ್ ನೀವು 1 hour ಪ್ರಾಕ್ಟೀಸ್ ಮಾಡ್ತೀರಾ, ಬೇಗ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ, ಪಾಠ ಮುಂದಕ್ಕೆ ಹೋಗ್ತಾ ಇರುತ್ತೆ, ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಬರೋದಿಲ್ಲ. ಇಷ್ಟೇ, ಇಟ್ಸ್ ವೆರಿ ಲಾಜಿಕಲ್, ಅಷ್ಟೇ ಇರೋದು, ಅದೇ ರಿಯಾಲಿಟಿ. ಓಕೆ, ನಾವು ಇಲ್ಲೇ ಜಿಟಿಮೆಸಿ, ಇಲ್ಲೆಜಿಟಿಮೆಸಿ. ಓಕೆ, ಇಲ್ಲಿ ನೋಡಿ, ಲೆಜಿಟಿಮೈ 3-4 ಒಟ್ಟಿಗೆ ತೊಗೊಳ್ಳೋದಾದರೆ ಝೇಷನ್, ಲೆಜಿಟಿಮೈಸೇಷನ್. ಕೆಲವು ದಿನೆಲ್ಲ ಓದಿ ಪ್ರಾಕ್ಟೀಸ್ ಆಗಿ ಅದು ಆಟೋಮೆಟಿಕ್ಕಾಗಿ ಬಂದುಬಿಡ್ಬೇಕು. ಅದು ನಾನು ಅದನ್ನೇ ಹೇಳ್ತಾ ಇರೋದು. ನೀವು ದಯವಿಟ್ಟು ಕನ್ನಡದಲ್ಲಿ ನಾವು ಹೆಂಗೆ ಕಲ್ತೀವಿ ಹಾಗೆ ಇಂಗ್ಲೀಷ್ ಕಲಿತೀವಿ ಅಂತ ಹೇಳಿದ್ರೆ 70% ಮಾತ್ರ ಆಗೋದು ಅಂತ ನಾನು ಹೇಳಿದ್ದೀನಿ. ಇನ್ನು ಕೆಲವುದು 30% ಒಳಗೆ ಬರುತ್ತೆ ಅಂತ ನಾನು ಹೇಳಿರೋದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. 30% ನಾನು ಹೇಳಿದ್ದೀನಿ, 75-25 ಆರ್ ಮೇ ಬಿ 70-30. ಓಕೆ, ಸೊ ಈ ರೇಂಜಲ್ಲಿ ಇರುತ್ತೆ. ನೀವು ಎಲ್ಲದೂ ನಾವು ಕನ್ನಡದಲ್ಲಿ ಅಕ್ಷರಮಾಲೆ ಕಲಿತು, ಕನ್ನಡದಲ್ಲಿ ಕಾಗುಣಿ ಕಲಿತು, ಒತ್ತಕ್ಷರ ಕಲಿತು ಬಂದಂಗೆ ಇಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ. ಅದೆಷ್ಟು ಕನ್ನಡದಲ್ಲಿ ಅಕ್ಷರಮಾಲೆ, ಒತ್ತಕ್ಷರ, ಆಮೇಲೆ ಕಾಗುಣಿತ ಇವೆಲ್ಲ ಗೊತ್ತಿದ್ರೂ ನಾವು ಸರಿಯಾಗಿ ಕನ್ನಡ ಸಂಪೂರ್ಣವಾಗಿ ಓದೋಕ್ಕೆ ಕಲ್ತಿದ್ದು ಯಾವಾಗ? 5ನೇ ಕ್ಲಾಸಲ್ಲೋ 6ನೇ ಕ್ಲಾಸಲ್ಲೋ ಇರಬೇಕಾದ್ರೆ ಅಲ್ವಾ? ಸೊ ಅಷ್ಟು ವರ್ಷಗಳು ತೊಗೊಳ್ತು ಕನ್ನಡ ಕಲಿಬೇಕಾದ್ರೆ. ನಿಮ್ಮ ಮಾತೃಭಾಷೆನೇ, ಸುತ್ತಮುತ್ತ ಮಾತಾಡುವಂಥ ಭಾಷೆನೇ, ಅದನ್ನು ಕಲಿಬೇಕಾದ್ರೆ ಅಷ್ಟು ವರ್ಷಗಳಾಯಿತು. ಇಂಗ್ಲೀಷ್ ಕಲಿಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ನೀವು ಸ್ಟಡಿ ಪ್ಯಾಟ್ರನ್ ಇಟ್ಕೋಬೇಕು, ಸ್ಟಡಿ ಸ್ಟ್ರಾಟಜಿ ಇರಬೇಕು. ಓಕೆ, ಸೊ ಈಸಿ ಮೆಥಡ್ಗಳು ಯಾವುದಿದೆ ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ, ಅದನ್ನು ನೀವು ಪ್ರಾಕ್ಟೀಸ್ ಮಾಡದೇ ಇದ್ದರೆ ಬರೋದಿಲ್ಲ ಅಷ್ಟೇ. ಓಕೆ, ಸೊ ಇದನ್ನು ನಾನು ಹೇಳಿದೆ, ವೆರಿ ಸಿಂಪಲ್ ನೋಡಿ, ಇದು ನಿಮಗೆ ತಲೆಗೆ ಹೋಗಬೇಕು. ಫಸ್ಟ್ ಆಫ್ ಆಲ್ ಲೆಜಿಟಿಮೈಸೇಷನ್ ಏನು ಹೇಳ್ತಾ ಇದ್ದಾರೆ? ಸಿಲೆಬಲ್ನ ಕೂಡಿಸಿ ಅಂತ ಹೇಳ್ತಾ ಇದ್ದಾರೆ. ಸಿಲೆಬಲ್ ಅಂದರೆ ಏನು? ಸಿಲೆಬಲ್ ಅಂದರೆ ಇದು. ಸೊ ಇದರಲ್ಲಿ ಏನಿದೆ, ಬ್ಲೆಂಡಿಂಗ್ ಇಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಇದನ್ನೆಲ್ಲ ನೋಡಬೇಕು. ಓಕೆ, ಸೊ ನಾವು ಕನ್ನಡದಲ್ಲಿ ಅಷ್ಟು ಅಕ್ಷರಗಳನ್ನು ಕಲಿತು ನಾವು ಇಂಗ್ಲೀಷ್ ಕನ್ನಡ ಅದೇ ಥರ ಮಾಡ್ತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ನಾವು ಫೋನಿಕ್ಸ್ ಬ್ಲೆಂಡಿಂಗ್ ಇಟ್ಕೊಂಡೇ ನಾವು ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ವಾ ನಾನು ಹೇಳ್ತಾ ಇರೋದು? ಯು ಹ್ಯಾವ್ ಟು ವರ್ಕ್ ಮೋರ್. ಇನ್ನು 30%ಅಲ್ಲಿ ಇನ್ನೇನು ಬರುತ್ತೆ ಅದು ಬೇರೆ. 30%ಅಲ್ಲಿ ನಿಮಗೆ ಸೈಲೆಂಟ್ ವರ್ಡ್ಸ್ ಬರುತ್ತೆ. ಸೈಲೆಂಟ್ ವರ್ಡ್ಸ್ ಎಲ್ಲಿ ಬರುತ್ತೆ ಸರ್, ಹೆಂಗೆ ಬರುತ್ತೆ, ಎಲ್ಲಿ ಬರುತ್ತೆ ಅನ್ನೋದು ನೋಡಬೇಕೇ ಹೊರತು ಹೆಂಗೆ ಬರುತ್ತೆ ಅನ್ನೋದು ನಾವು ತಲೆ ಕೆಡಿಸ್ಕೋಬಾರ್ದು. ಎಲ್ಲೆಲ್ಲಿ ಬರುತ್ತೆ, ನಾವು ಒಂದಷ್ಟು ವರ್ಡ್ಸ್ ಕೊಟ್ಟಿದ್ದೀನಿ ನಿಮಗೆ, 98% ವರ್ಡ್ಸ್ ಕೊಟ್ಟಿದ್ದೀನಿ ನಾನು, ಅವೆಷ್ಟೇ ಬರೋದು. ಅದು ಹೆಂಗೆ ಬರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ, ಆ ಪ್ರಶ್ನೆನೇ ತಪ್ಪು. ಓಕೆ, ಸೊ ಎಲ್ಲದಕ್ಕೂ ಕ್ಲಾರಿಫಿಕೇಷನ್ ಇರೋದಿಲ್ಲ. ಒಂದಷ್ಟು ವರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮೂಲಕ ನಮಗೆ ಇಲ್ಲಿ ಇದನ್ನು ಹಿಂಗೆ ಓದಬೇಕು. ಫೈಟ್ ಅಂತ ಓದಿದಾಗ GH ಹೇಳಬಾರ್ದು. ಅದು ಹೇಗೆ, ಇದು ನಾವು ಓದಿದ್ದೀವಿ, ನಮಗೆ ಗೊತ್ತದು, ಅಷ್ಟೇ. ಬಿಟ್ಟರೆ ಅದು ಹೆಂಗೆ ಬಂತು, ಅದು ಎಲ್ಲಿ ಬರುತ್ತೆ ಅಂತ ನಾವು ಚೆಕ್ ಮಾಡೋಕ್ಕೆ ಹೋಗ್ತೀವಲ್ವಾ. ಸೊ ದ್ಯಾಟ್ಸ್ ದ ರಾಂಗ್ ಕ್ವೆಶ್ಚನ್. ಓಕೆ, ಇಲ್ಲಿ ನೋಡಿ, ಹಾಗೆ ನ್ಯಾಷನಲೈಸೇಷನ್ ನಾವು ಆದಷ್ಟು ಸಿಂಪಲ್ ಮಾಡ್ಕೋಬೇಕು, ನಮಗೆ ಅನುಕೂಲ ಆಗೋಂಗೆ ನಾವು ಮಾಡ್ಕೋಬೇಕು. ಸರ್ ಇಷ್ಟು ದೊಡ್ಡ ಪದನ ನನಗೆ ಹಿಂಗೆ ಬರೀ ಇದರಲ್ಲಿ ನಾನು ಹೇಳಿದೆ, ನೀವು ಇದಾಗೆ ಓದಿ. ಯಾವುದು ಫೋನಿಕ್ಸ್ ಫಸ್ಟ್ ಕ್ಲಾಸ್ ನೆನಪಿದೆಯಾ ನಿಮಗೆ? ನಾನು ಯಾವುದೋ ಒಂದು ಪದ ಕೊಟ್ಟಿದ್ದೆ ನಿಮಗೆ, ಇನ್ಕಾಂಪ್ರಿಹೆನ್ಸಿಬಿಲಿಟಿ, ಆಮೇಲೆ ಐಡೆಂಟಿಕಲ್, ಆಮೇಲೆ ಇನ್ಯಾವುದು ಯಾವುದ್ಯಾವುದು ವರ್ಡ್ಸ್ ನೆನಪಿದೆ ಯಾರಿಗಾದರೂ? ಅದು ನೀವು ಪ್ರಾಕ್ಟೀಸ್ ಮಾಡಿದರೆ ನೆನಪಿರುತ್ತೆ, ಯಾರು ಪ್ರಾಕ್ಟೀಸ್ ಮಾಡಿಲ್ಲ ಅನಿಸುತ್ತೆ. ಫಸ್ಟ್ ಕ್ಲಾಸಲ್ಲಿ ನಾನೊಂದು 5 ಪದಗಳನ್ನು ಕೊಟ್ಟಿದ್ದೆ, ಅದು ಯಾರಾದರೂ ಚೆಕ್ ಮಾಡಿದ್ದೀರಾ? ಆ 5 ಪದಗಳನ್ನು ಹೇಳಿ ನೋಡೋಣ ಯಾರಾದರೂ. ಡೇ 1 ಯಾರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲಿವರೆಗೆ ಬಂದಿರ್ತೀರಾ ಅವರಿಗೆ 5 ಪದಗಳು ಗೊತ್ತಿರುತ್ತೆ. ಹೇಳಿ ನೋಡೋಣ ಯಾರಾದರೂ. ಯಾರಿಗೂ ಗೊತ್ತಿಲ್ವಾ? ಇನ್ಕಾಂಪ್ರಿಹೆನ್ಸಿಬಿಲಿಟಿ ಅದು ನಾನೇ ಹೇಳಿದೆ ಬಿಡಿ, ಅದು ಬಿಟ್ಟು ನೋಡಿ, ಅಲ್ಲಿ ಅದನ್ನು ಬಿಟ್ಟಿದ್ದೀರಾ ನೀವು. ಫಸ್ಟ್ ಪಾಠನೇ ಬಿಟ್ಬಿಟ್ಟಿದ್ದೀರಾ, ಅದು ಯಾರೂ ಟ್ರೈಯೇ ಮಾಡಲಿಲ್ಲ. ನಾನೇನು ಹೇಳಿದೆ, ಈ ಕ್ಲಾಸ್ ಆದಮೇಲೆ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಸಿಂಪಲ್ ಆಗಿದ್ದು. ಅದರಲ್ಲಿ ನಾನು ಈ ಕನ್ನಡ ಟ್ರಾನ್ಸ್ಲೇಷನ್ ಕೊಟ್ಟಿದ್ದೆ ತಾನೇ, ಕನ್ನಡದಲ್ಲೂ ಇತ್ತು ಅದು. ಇಂಟರ್ಡಿಪೆಂಡೆನ್ಸ್, ಇಂಟರ್ಡಿಪೆಂಡೆನ್ಸ್, ಇಂಟರ್ಕನೆಕ್ಟೆಡ್ನೆಸ್, ಇನ್ಕಾಂಪ್ರಿಹೆನ್ಸಿಬಿಲಿಟಿ ಫಸ್ಟ್ ಒನ್ನು,
ಇನ್ಕಾಂಪ್ರಿಹೆನ್ಸಿಬಿಲಿಟಿ, ಇಂಟರ್ಕನೆಕ್ಟೆಡ್ನೆಸ್, ಇಂಟರ್ಡಿಪೆಂಡೆನ್ಸ್ ಅಥವಾ ಎಸ್ ಅದೊಂದು. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆಪ್ಟಿಮಿಸ್ಟಿಕಲಿ. ಓಕೆ, ಸೊ ಈ ಪದಗಳೇ ನಿಮಗೆ ನೆನಪಿಲ್ಲ ನೋಡಿ. ಅದು ಫಸ್ಟು ಇದರಲ್ಲಿ ನಿಮಗೆ ಅನಿಸ್ಬೇಕು, ದೊಡ್ಡ ಈ ಥರದೊಂದು ದೊಡ್ಡ ಪದನ ನಾವು ಬೇಸಿಕ್ ವೆರಿ ಸಿಂಪಲ್ ಮೆಥಡಲ್ಲಿ ಅದನ್ನು ಡಿಕೋಡ್ ಮಾಡ್ತಾ ಇದ್ದೀವಿ ಅಂದಾಗ ಕಾಮನ್ ಆಗಿ ನಿಮಗೆ ಗೊತ್ತಿರಬೇಕು ಅದು ಆ ಪದಗಳು. ಅದು ಹೆಂಗೆ ಮರೆಯೋಕ್ಕೆ ಸಾಧ್ಯ? ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನೆನಪಿರುತ್ತೆ. ಬಹುಶಃ ಯಾರೂ ಅದನ್ನು ತಲೆನೇ ಕೆಡಿಸ್ಕೊಂಡಿಲ್ಲ ಅನಿಸುತ್ತೆ. ನೋಬಡಿ ನೋಸ್ ದ್ಯಾಟ್. ಯಾರೋ ಒಬ್ಬರು ಮಂಜುಳಾ ನಿಮಗೆ ಮಾತ್ರ ಗೊತ್ತು ಅನಿಸುತ್ತೆ ಅಲ್ವಾ? ಸೊ ನೋಡಿ, ಅದು ಪ್ರಾಕ್ಟೀಸ್, ನಿಮ್ಮ ಪ್ರಾಕ್ಟೀಸ್ದು ಲೆವೆಲ್ ತೋರಿಸ್ತಾ ಇದೆ. ನೀವು ಪ್ರಾಕ್ಟೀಸ್ ಮಾಡಿ ಬಿಟ್ಬಿಟ್ಟಿದ್ದೀರಾ. ಅದು ಫಸ್ಟಿಗೆ ಅದೇ ಫೋಕಸ್ ಮಾಡಬೇಕಾಗಿರೋ. ಸ್ಟಾರ್ಟಿಂಗಲ್ಲಿ ನಾವು ಈ ಪದನ ನಾವು ಈಸಿಯಾಗಿ ಬಿಡಿಸಿದ್ವಿ, ಹೆಂಗೆ ಈ ಥರ ಹೇಳ್ಕೊಟ್ರು, ಇದನ್ನು ಹಿಂಗೆ ಬಿಡಿಸಿದ್ವಿ. ಸೊ ಯು ಹ್ಯಾವ್ ಟು ರಿಮೆಂಬರ್. ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಅದು ನೆನಪಲ್ಲಿ ಇರಬೇಕಾದ್ದು. ಈಗಲೂ ಅಷ್ಟೇ, ನಾನು ಇದರಲ್ಲಿ ನೋಡಿ 1 hour ಈ ಪಾಠ 1 hour ನಾವು ಇದಕ್ಕೋಸ್ಕರ ಮಾಡಿದ್ವಿ. ಇದರಲ್ಲಿ ಜಾಸ್ತಿ ನಾನು ಫೋಕಸ್ ಮಾಡಿದ್ದು ಇದರಲ್ಲೇ ಕ್ಯಾಪಿಟಲೈಸೇಷನ್, ಇದೇ ನಾವು ಜಾಸ್ತಿ ಫೋಕಸ್ ಮಾಡಿದ್ದಲ್ವಾ. ಇದರಲ್ಲಿ ಅಟ್ಲೀಸ್ಟ್ ನಿಮಗೆ 3-4 ಪದಗಳಾದರೂ ಗೊತ್ತಿರಬೇಕು. ಓಕೆ, ಸೊ ನಮ್ಮ ಲೈಫಲ್ಲಿ ಕೆಲವುದನ್ನೆಲ್ಲ ನಾವು ನೆನ್ಪಿಟ್ಕೋತಾ ಹೋಗಬೇಕೇ ಹೊರತು ಲಾಜಿಕಲಾಗಿ ನಾವು ನೋಡ್ತಾ ಹೋದರೆ, ಲಾಜಿಕಲಾಗಿ ನೀವು ನೋಡೋದಕ್ಕಿಂತ ಸ್ವಲ್ಪ ಈ ವರ್ಡ್ಸನ್ನು ಪ್ರಾಕ್ಟೀಸ್ ಮೂಲಕ ನಾನು ಫಸ್ಟ್ ಹೇಳ್ತೀನಿ, ನೀವೇನೇ ಟೆಕ್ನಿಕಲಾಗಿ ಏನೇ ನೀವು ಸೂತ್ರಗಳು, ಸರ್ ಏನಾದರೂ ಸೂತ್ರ ಇದೆಯಾ, ಯಾವುದೇ ಸೂತ್ರ ತಿಳ್ಕೊಂಡ್ರು ರೀಡಿಂಗ್ ಅಂತ ಬಂದಾಗ ನೀವು ಬಾಯಿ ಬಿಟ್ಟು ಅದನ್ನು ಓದಲೇಬೇಕು. ಈ ಸೂತ್ರ ಹಿಂಗೆ ಬಂದಿದೆ ಅದಕ್ಕೋಸ್ಕರ ನಾನು ಹಿಂಗೆ ಬರಿತೀನಿ, ಹಿಂಗೆ ಹೇಳ್ತೀನಿ ಅನ್ನೋದಕ್ಕಿಂತ ಆ ಸೂತ್ರ ಒಂದು ಸೈಡಿಗೆ ಹಾಕ್ಬಿಟ್ಟು ಸೊ ನಾವು ಹೇಳಿ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಕೆಲವುದು ಬಂದುಬಿಡುತ್ತೆ. ಓಕೆ, ಆಲ್ರೈಟ್, ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಇದು ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ನೆಕ್ಸ್ಟ್ ನಾವು ದೊಡ್ಡ ಪಾಠಕ್ಕೆ ಹೋಗ್ತೀವಿ. ದೊಡ್ಡ ಪಾಠಕ್ಕೆ ಹೋದಾಗ ಇದು ನಿಮಗೆ ಓದಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಪಾಠ ಓದೋದೇ ವೇಸ್ಟ್ ಆಗಿಬಿಡುತ್ತೆ. ಓಕೆ, ಸೊ ಆ ಪಾಠಗಳಲ್ಲಿ ಇದೇ ಥರ ವರ್ಡ್ಸ್ ಬರುತ್ತೆ. ಸೆಂಟೆನ್ಸಲ್ಲಿ ಪ್ರತಿಯೊಂದು ಸೆಂಟೆನ್ಸಲ್ಲಿ 1-2 ಈ ಥರದ್ದಿರುತ್ತೆ. ಅದನ್ನು ಈಸಿಯಾಗಿ ಓದಬೇಕು ಅಂತ ಹೇಳಿದ್ರೆ ನಿಮಗೆ ಇವೆಲ್ಲ ಗೊತ್ತಿರಬೇಕು. ಓಕೆನಾ? ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್.